ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಹೇಳೋದಿಲ್ವಂತೆ. ಆದರೆ ನನ್ನ ಕಥೆಯನ್ನು ಕೇಳುವವರು, ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಇದ್ದರೆ ಸಾಕು ಎಂದು ಕೇಳಿಕೊಂಡಿದ್ದಾರೆ. ನಾನು ಮಂಗಳೂರಿನವಳು ಎಂದು ತಿಳಿಸಿದ್ದಾರೆ. ನನ್ನ ವಯಸ್ಸು ಈಗ 42 ವರ್ಷ. ಹೌದು, ನಾನು ಒಮ್ಮೆ ಮದುವೆಯಾಗಿದ್ದೆ. ಆ ಸಮಯದಲ್ಲಿ ನನ್ನ ಜೀವನ ಹೂ ಮಳೆಯಂತಿತ್ತು. ನನ್ನ ಗಂಡ ತುಂಬ ಒಳ್ಳೆಯವರು, ಆದರೆ ವಿಧಿ ಯಾವಾಗಲೂ ನಮ್ಮ ಪಕ್ಕದಲ್ಲೇ ನಿಂತಿರೋದಿಲ್ಲವಂತೆ. ಮದುವೆಯು 7ನೇ ವರ್ಷದಲ್ಲಿ ಒಂದು ಆಘಾತ, ರಸ್ತೆ ಅಪಘಾತದಲ್ಲಿ ನನ್ನ ಗಂಡ ಹೋದರು ಎಂದು ಹೇಳಿಕೊಂಡಿದ್ದಾರೆ. ಆ ದಿನದಿಂದ ಇವತ್ತಿನವರೆಗೆ ನಾನು ಬದುಕಿದ್ದೆ ನನ್ನ ಇಬ್ಬರ ಮಕ್ಕಳಿಗಾಗಿ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ, ಅಥವಾ ಇವರಿಗೆ ಬಾಳು ಕೊಡುವಂತಹ ವ್ಯಕ್ತಿ ಇದ್ದರೆ ಮಾತ್ರ ಇವರ ಫೋನ್ ನಂಬರ್ ಬೇಕಾದವರು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಹೇಳಿ, ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ 100ಗೆ 200% ಇವರ ಫೋನ್ ನಂಬರನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಜೀವನದ ಜವಾಬ್ದಾರಿ, ಸಮಾಜದ ಮಾತುಗಳು, ಕುಟುಂಬದ ನಿರೀಕ್ಷೆಗಳು ಇವೆಲ್ಲದರ ನಡುವೆ ನಾನು ನನ್ನ ಕನಸುಗಳನ್ನೇ ಮರೆತಿದ್ದೆ. ಕೆಲಸ ಮಾಡಿಕೊಂಡು ಮಕ್ಕಳನ್ನು ಓದಿಸಿಕೊಂಡು ಹೋಗುತ್ತಿದ್ದೇನೆ. ಆದರೆ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ, ತಮ್ಮ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾರೆ. ರಾತ್ರಿ ಹಾಸಿಗೆಯಲ್ಲಿ ಮಲಗುವಾಗ ನನ್ನೊಳಗಿನ ಖಾಲಿತನ ಇನ್ನೂ ಕಾಡುತ್ತೆ ಎಂದು ಕೂಡ ತಿಳಿಸಿದ್ದಾರೆ. ಮಾತನಾಡೋಕೆ ಯಾರೂ ಇಲ್ಲ, ಸಂತೋಷ ಹಂಚಿಕೊಳ್ಳೋಕೆ ಕೂಡ ಯಾರೂ ಇಲ್ಲ. ಇಷ್ಟು ವರ್ಷ ಒಬ್ಬಳೇ ಇದ್ದ ನಂತರ ನನಗೆ ಅರ್ಥ ಆಯಿತು, ಜೀವನ ಅಷ್ಟೇ ಕೆಲಸ ಮತ್ತು ಜವಾಬ್ದಾರಿಗಳಿಗಾಗಿ ಅಲ್ಲ, ಒಬ್ಬ ಸಂಗಾತಿ ಬೇಕು, ನನಗೆ ಅರ್ಥ ಮಾಡಿಕೊಳ್ಳುವ, ನನ್ನ ಮಾತುಗಳನ್ನು ಕೇಳುವ, ನನ್ನೊಂದಿಗೆ ನಗುವ, ಹಾಗೆ ಅಳೋ ಒಬ್ಬನೂ ಬೇಕು ಎಂದು ಕೇಳಿಕೊಂಡಿದ್ದಾರೆ. ನಾನು ಹುಡುಕುತ್ತಿರುವವನು ಅತಿ ದೊಡ್ಡ ಕನಸುಗಳಿಲ್ಲದವನು ಆಗಿರಬೇಕು. ಸರಳ, ಒಳ್ಳೆಯ ಹೃದಯವಿರುವ, ಜವಾಬ್ದಾರಿಯುತ ವ್ಯಕ್ತಿ ಇದ್ದರೆ ಸಾಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ನಾನು ಕುಕ್ಕಿಂಗ್ ಮತ್ತು ಟ್ರಾವೆಲ್ ಇವೆಲ್ಲವನ್ನು ಇಷ್ಟಪಡುತ್ತೇನೆ ಎಂದು ತಿಳಿಸಿದ್ದಾರೆ. ನನಗೆ ಬೇಕಾಗಿರುವವನು ನನ್ನ ಪಾಸ್ಟ್ ಬಗ್ಗೆ ತೀರ್ಪು ಕೊಡದವರು, ನನ್ನ ಪೇರೆಂಟ್ಸ್ನ ಸ್ವೀಕರಿಸಿ ಫ್ಯೂಚರನ್ನು ಜೊತೆಯಾಗಿ ಕಟ್ಟೋ ವ್ಯಕ್ತಿ ಬೇಕಾಗಿದ್ದಾನೆ. ನಾನು ಹಣಕಾಸಿನಲ್ಲಿ ಸ್ವತಂತ್ರ, ಆದರೆ ಹೃದಯದಲ್ಲಿ ಇನ್ನೂ ಒಂದು ಖಾಲಿತನ ಇದೆ ಎಂದು ತಿಳಿಸಿದ್ದಾರೆ. ಅದನ್ನು ತುಂಬೋಕೆ ನನಗೆ ಪ್ರೀತಿ ಬೇಕು, ಸ್ನೇಹ ಬೇಕು. ನನಗೆ ಕ್ಯಾಸ್ಟ್, ಹೈಟ್, ಕಲರ್ ಬಗ್ಗೆ ಯಾವುದೇ ಪ್ರಾಬಲ್ಯ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಮನಸ್ಸಿಗೆ ಹತ್ತಿರವಾದವನು ಬಂದರೆ ಸಾಕು. ಇಷ್ಟು ವರ್ಷಗಳಿಂದ ನಾನು ಸಮಾಜದ ಮಾತುಗಳನ್ನು ಕೇಳಿದ್ದೇನೆ, ಆದರೆ ಈ ಬಾರಿ ನನ್ನ ಹೃದಯದ ಮಾತು ಕೇಳಲು ನಿರ್ಧರಿಸಿದ್ದೇನೆ. ಅದಕ್ಕಾಗಿ ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.